ಇನ್ನು ನಾಳೆಯಿಂದ ನಿರೀಕ್ಷಿತ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಜಾತಿ ಗಣತಿ ಸರ್ವೆ ಕಾರ್ಯ ಹೇಗಿರುತ್ತೆ? ಡೆಮೋ ವೆಬ್ಸೈಟ್ ಮೂಲಕ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗ್ತಿದೆ. ನಿಮಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಡೆಮೋವನ್ನು ಮಾಡಲಾಗಿದೆ. ನಿಮಗೆ ಎಷ್ಟು ಪ್ರಶ್ನೆಯನ್ನ ಕೇಳ್ತಾರೆ, ಏನೇನು ಕೇಳ್ತಾರೆ, ಈ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ. ವಿಜಯಪುರದಿಂದ ಜಾತಿ ಗಣತಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರ್ವೆಗೆ ಬಂದ ಶಿಕ್ಷಕರು ಕೇಳ್ತಾರೆ ಒಟ್ಟು 60 ಪ್ರಶ್ನೆ. ಧರ್ಮ, ಜಾತಿ, ಉಪಜಾತಿ, ಶಿಕ್ಷಣ, ಮದುವೆ, ಮಾತೃಭಾಷೆ ಸೇರಿದಂತೆ ಕುಟುಂಬಕ್ಕೆ 40 ವೈಯಕ್ತಿಕ ಪ್ರಶ್ನೆಗಳು, ಒಟ್ಟು 60 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ರೀತಿಯಾಗಿ ಪ್ರಶ್ನೆಗಳಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೆಮೋ ಇದು. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಸರ್ವೆಗೆ ಬಂದಂತಹ ಶಿಕ್ಷಕರು ನಿಮಗೆ ಕೇಳುವಂತಹ ಪ್ರಶ್ನೆಗಳು 40 ವೈಯಕ್ತಿಕ ಪ್ರಶ್ನೆಗಳು ಇದರಲ್ಲಿರುತ್ತೆ. ಒಟ್ಟು 60 ಪ್ರಶ್ನೆಗಳಿರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಸರ್ವೆಯನ್ನ ಮಾಡೋದಕ್ಕೆ, ಅಂದ್ರೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಅಲ್ಲಿ ಏನಾದರೂ ಸಿಬ್ಬಂದಿಗಳು ಬರ್ತಾರೆ. ಅವರಿಗೆ ನೀವು ಏನೆಲ್ಲ ಮಾಹಿತಿಯನ್ನ ಕೊಡಬೇಕು, ಮತ್ತೆ ಏನೆಲ್ಲ ಮಾಹಿತಿಯನ್ನು ನಿಮ್ಮಿಂದ ನಿರೀಕ್ಷೆಯನ್ನ ಮಾಡ್ತಾರೆ, ಮತ್ತು ಒಟ್ಟು ಎಷ್ಟು ಪ್ರಶ್ನೆಗಳಿರ್ತವೆ, ಎಷ್ಟು ವೈಯಕ್ತಿಕ ಪ್ರಶ್ನೆಗಳು, ಮತ್ತೊಂದು ಕಡೆಗೆ ಎಷ್ಟು ನೀವು ಸಾಮೂಹಿಕವಾಗಿ ಕುಟುಂಬಸ್ಥರು ಸೇರಿ ಆನ್ಸರ್ ಮಾಡಬೇಕಂತ ಪ್ರಶ್ನೆಗಳಿರ್ತವೆ. ಈ ಧರ್ಮದ ಕಾಲಂಗಳಲ್ಲಿ ಏನಿದೆ, ಜಾತಿಯ ಕಾಲಂಗಳಲ್ಲಿ ಏನಿದೆ, ಉಪಜಾತಿಗಳೆಷ್ಟು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಬಳಿ ಇಲ್ಲೊಂದು ಡಮ್ಮಿ ವೆಬ್ಸೈಟ್ ಇರುವಂಥದ್ದು, ಅಂದ್ರೆ ಅದರಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾದ ನಿಮ್ಮ ಬಳಿಯಲ್ಲಿ ಏನು ಮಾಹಿತಿ ಕೇಳ್ತಾರೆ ಅಂತಕ್ಕಂಥ ಎಲ್ಲ ಮಾಹಿತಿಗಳು ಇರುವಂಥದ್ದು. ಇದೇ ಆ್ಯಪ್ ಅನ್ನು ತೆಗೆದುಕೊಂಡು ನಿಮ್ಮ ಎದುರಿಗೆ ಬರ್ತಾರೆ. ಅದನ್ನ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ. ಮೊದಲು ನಿಮ್ಮ ಪಡಿತರ ಚೀಟಿ ಅಥವಾ ಮತ್ತೊಂದು ಕಡೆಗೆ ಆಧಾರ್ ಕಾರ್ಡ್ ಅನ್ನು ಕೇಳ್ತಾರೆ. ಅಲ್ಲಿ ಏನಂತಂದ್ರೆ ID ಅನ್ನ ನಮೂದು ಮಾಡ್ತಾರೆ. ಬಳಿಕ ಏನಂತಂದ್ರೆ ನಿಮ್ಮದೊಂದು ಕುಟುಂಬಸ್ಥರದ ಫೋಟೋವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಾಗತ್ತೆ. ಅಂದ್ರೆ ಈ ರೀತಿಯಾಗಿ ಒಂದು ಫೋಟೋವನ್ನು ತೆಗೆದುಕೊಳ್ತಾರೆ. ಫೋಟೋನ ತೆಗೆದುಕೊಂಡ ಬಳಿಕ ಏನಂತಂದ್ರೆ ಇಲ್ಲಿ ಸರ್ವೆ ಆರಂಭ ಆಗತ್ತೆ. ಬಳಿಕ ಏನಂತಂದ್ರೆ ಕುಟುಂಬದ ಪ್ರಶ್ನಾವಳಿಗಳು ಕೂಡ ಇರ್ತವೆ. ಒಟ್ಟು 60 ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಲಾಗತ್ತೆ. 40 ವೈಯಕ್ತಿಕ ಪ್ರಶ್ನೆಗಳಿದ್ರೆ 20 ಸಾಮೂಹಿಕ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಏನಂತಂದ್ರೆ ನಾವೀಗ ಅದನ್ನ ಏನ್ ಇರ್ತವೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ನೋಡಿ, ನೀವು ನೋಂದಾಯಿತ ಮತದಾರರಾಗಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅಲ್ಲಿ ಹೌದು ಅಂತ ಹಾಕಿದ ನಂತರ ಆಮೇಲೆ ಗುರುತಿನ ಚೀಟಿಯನ್ನ ಕೇಳ್ತಾರೆ. ಆ ಗುರುತಿಯ ಚೀಟಿಯನ್ನ ಇಲ್ಲಿ ನಮೂದು ಮಾಡ್ಬೇಕಾಗತ್ತೆ. ಬಳಿಕ ಏನಂತಂದ್ರೆ ಕುಟುಂಬದ ಸದಸ್ಯರು ಎಷ್ಟು, ಏನು, ಆಮೇಲೆ ಧರ್ಮದ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಏನಂದ್ರೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ ಅಷ್ಟು 11 ಕಾಲಂಗಳು ಇರುವಂಥದ್ದು ಆ ಧರ್ಮದಲ್ಲಿ. ಅಂದ್ರೆ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ, ಪಾರ್ಸಿ, ನಾಸ್ತಿಕ, ನನಗೆ ಗೊತ್ತಿಲ್ಲ ಅನ್ನುವಂಥದ್ದು, ತಿಳಿಸಲು ನಿರಾಕರಿಸುತ್ತೇನೆ, 11ನೇ ಕಾಲಂ ಬಂದು ಇತರೆ ಅಂತ ಇರುವಂಥದ್ದು. ಇದಿಲ್ಲಿ ನೀವೇನಂತಂದ್ರೆ ಹಿಂದೂ ಹಾಕಿ ಹಾಗೆ ಮುಂದೆ ಹೊರಟ್ರೆ ನೆಕ್ಸ್ಟ್ ನೀವು ಯಾವ ವರ್ಗಕ್ಕೆ ಸೇರ್ತೀರಾ ಅಂತ ಕೇಳ್ತಾರೆ ಪ್ರಶ್ನೆಯನ್ನ. ಇತರಣ್ಯ, ಎಸ್ಸಿನ, ಎಸ್ಟಿನ ಅನ್ನೋದ್ರ ಬಗ್ಗೆ. ಜಾತಿ ಕಾಲಂನಲ್ಲಿ ಇತರೆಯಲ್ಲಿ ಒಟ್ಟು ಏನಂತಂದ್ರೆ 1561 ಉಪಜಾತಿಗಳು ಬರುವಂಥದ್ದು. 1561. ಅದರಲ್ಲಿ ಏನಂತಂದ್ರೆ ಈ ಪಂಚಮಸಾಲಿ ಇದೆ, ಆದಿ ಬಣಜಿಗ, ಬಣಜಿಗ, ಕೂಡವಕ್ಕಲಿಗ, ಮತ್ತೊಂದು ಕಡೆ ವೀರಶೈವ ಲಿಂಗಾಯತ, ಲಿಂಗಾಯತ, ಈ ರೀತಿಯಾಗಿ ಎಲ್ಲವೂ ಸಹ ಇರುತ್ತೆ. ಯಾವುದಿರುತ್ತೋ ಅದನ್ನ ಇಲ್ಲಿ ಆಯ್ಕೆಯವರು ಮಾಡ್ತಾರೆ. ಯಾಕೆಂದ್ರೆ ಉಪಜಾತಿಯ ಬಗ್ಗೆನೂ ಕೂಡ ಇಲ್ಲಿ ಕೇಳಲಾಗುತ್ತೆ. ಉಪಜಾತಿ ಯಾವುದು ಅಂತ ಹೇಳಿ. ಈ ಉಪಜಾತಿಯಲ್ಲಿಯೂ ಸಹ 1500 ಮೇಲ್ಗಡೆ ಅಂತಂದ್ರೆ ಉಪಜಾತಿಗಳು ಇರುವಂಥದ್ದು. ಅದನ್ನು ಕೂಡ ಇಲ್ಲಿ ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಕೇಳ್ತಾರೆ. ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರಿ, ಹೌದು ಅಂತ, ಇಲ್ಲ ಪತ್ರ ಇಲ್ಲ ಅಂತ ಇಲ್ಲ ಅನ್ನೋದನ್ನ. ಆಮೇಲೆ ಮಾತೃಭಾಷೆ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಇರುತ್ತೆ. ಕನ್ನಡನೋ, ಹಿಂದಿನೋ, ಉರ್ದುನೋ, ತೆಲುಗುನೋ, ಮತ್ತೊಂದು ಕಡೆಗೆ ಮರಾಠಿ, ಮಲಯಾಳಂ, ಆಂಗ್ಲ, ಕೊಡವ, ಕೊಂಕಣಿ, ತುಳು, ಬ್ಯಾರಿ, ಅರೆಭಾಷೆ, ಇತರೆ, ಅಂದ್ರೆ ಈ ರೀತಿ ಇರುತ್ತೆ. ವೈವಾಹಿಕ ಸ್ಥಿತಿಯ ಬಗ್ಗೆಯೂ ಕೂಡ ಇಲ್ಲಿ ಕೇಳಲಾಗುತ್ತೆ. ವೈವಾಹಿಕ ಸ್ಥಿತಿ, ವಿವಾಹವಾಗಿದ್ದೀರಾ, ವಿವಾಹ ಆಗಿಲ್ವಾ, ಸ್ವಜಾತಿ ವಿವಾಹ, ಅಂತರ್ಜಾತಿ ವಿವಾಹವ, ಅಂತರ್ಧರ್ಮೀಯ ವಿವಾಹವ, ವಿಧವೆಯ, ವಿದುರಣ, ಪುನರ್ವಿವಾಹವ, ವಿವಾಹ ವಿಚ್ಛೇದನೆಯ, ಗಂಡ ಬೇರೆಯಾಗಿರೋ, ಹೀಗೆ ಏನಂತಂದ್ರೆ 15 ಪ್ರಶ್ನೆಗಳಿರ್ತವೆ. ಆ 15 ಪ್ರಶ್ನೆಗಳ ಪೈಕಿ ಒಂದನ್ನು ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೀವು ವಿಕಲಚೇತನರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ವಸತಿ, ಹಾಸ್ಟೆಲ್ ಸೌಲಭ್ಯಗಳ ಬಗ್ಗೆ ಕೇಳ್ತಾರೆ. ಮೀಸಲಾತಿಯಿಂದ ಪಡೆದ ಸೌಲಭ್ಯಗಳ ಬಗ್ಗೆ ಕೇಳ್ತಾರೆ. ಭಾರತ ಸಂವಿಧಾನದ ಅನುಚ್ಛೇದ 371J ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದೀರಾ ಅಥವಾ ಇಲ್ವಾ ಅಂತ ಹೇಳಿ ಅದನ್ನು ಕೂಡ ಕೇಳ್ತಾರೆ. ಆಮೇಲೆ ಮತ್ತೊಂದು ಕಡೆಗೆ ಸಾಮೂಹಿಕವಾಗಿ 20 ಪ್ರಶ್ನೆ, ಅಂದ್ರೆ ಇಡೀ ಕುಟುಂಬದವ್ರನ್ನ ಸೇರಿಸ್ಕೊಂಡು ಯಾವ್ದು ಏನಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. 43ನೇ ಪ್ರಶ್ನೆಯಿಂದ ಕುಟುಂಬದವರು ಎಲ್ಲರಿಗೂ ಸಹ ಏನಂತಂದ್ರೆ ಸಾಮೂಹಿಕವಾಗಿ ಪ್ರಶ್ನೆ ಕೇಳುವಂಥದ್ದು. ಅಂದ್ರೆ ಕುಟುಂಬದ ಜಾನುವಾರುಗಳೆಷ್ಟು, ಎತ್ತಿದೆಯಾ, ಹಸು ಇದೆಯಾ, ಎಮ್ಮೆ ಇದೆಯಾ,
ಯಾವುದು ಎಷ್ಟಿದೆ, ಆಮೇಲೆ ಕೋಣ ಎಷ್ಟಿದ್ದಾವೆ, ಕುರಿ ಎಷ್ಟಿದ್ದಾವೆ, ಆಡು, ಹಂದಿ, ಇತರೆ ಏನಿದಾವೆ ಅನ್ನೋಂಥದ್ದು. ಆಮೇಲೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಕೇಳ್ತಾರೆ. ಅಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಮೀನುಗಾರಿಕೆಯ, ರೇಷ್ಮೆಗೆ ಸಾಕಾಣಿಕೆಯ, ಹೀಗೇನಿದ್ರೆ ಅಲ್ಲಿಯೂ ಸಹ 10 ಪ್ರಶ್ನೆಗಳು ಇರ್ತವೆ. ಬಳಿಕ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಯ ಬಗ್ಗೆ ಕೂಡ ಇಲ್ಲಿ ಕೇಳಾಗತ್ತೆ. ಮನೆ ಇದೆಯಾ, ವಾಣಿಜ್ಯ ಕಟ್ಟಡ ಇದಾವ, ಫ್ಯಾಕ್ಟ್ರಿ ಕಟ್ಟಡ ಏನಾದರೂ ಇದೆಯಾ, ತೋಟದ ಮನೆ ಇದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾರೆ. ಕುಟುಂಬ ಹೊಂದಿರುವ ಚರಾಸ್ತಿಯ ಬಗ್ಗೆನೂ ಕೂಡ ಇಲ್ಲಿ ವಿಚಾರಿಸಲಾಗುತ್ತೆ. ಅಂದ್ರೆ ಹೀಗೆ ಏನಂತಂದ್ರೆ ಒಟ್ಟು 60 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಅದರಲ್ಲಿ ವೈಯಕ್ತಿಕವಾಗಿ 40 ಪ್ರಶ್ನೆಗಳಿದ್ರೆ ಕುಟುಂಬಕ್ಕೆ ಸಾಮೂಹಿಕವಾಗಿ ಏನಂತಂದ್ರೆ 20 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ರೀತಿಯಾಗಿ ಏನಂದ್ರೆ ನಾಳೆ ಸರ್ವೆ ನಡೀತಾ ಇರುವಂತದ್ದು. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ. ಇನ್ನು ಸೋನಿಯಾ ಗಾಂಧಿಯನ್ನ ಮೆಚ್ಚಿಸೋದಕ್ಕೆ ಜಾತಿ ಮುಂದೆ ಕ್ರಿಶ್ಚಿಯನ್ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ತಮ್ಮ ನಾಯಕರನ್ನು ಮೆಚ್ಚಿಸಲು ಬಿಜೆಪಿ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಕೌಂಟರ್ ಇದು. ಖುಷಿಪಡಿಸೋದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನು ಪದೇ ಪದೇ ತರ್ತಾರೆ. ಯಾರು ಆರೋಪಕರು ಅಪೋಸಿಷನ್ ಮಾತಾಡ್ತಾರೆ, ಅವರು ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚಕ್ಕೆ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.